ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಥಿಂಕಿಂಗ್ ಪ್ರೋಗ್ರಾಮಿಂಗ್ ವಿತ್ ಪೈಥಾನ್ ಈ ಸಬ್ಜೆಕ್ಟ್ದು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಇನ್ನೂ ಸಾಕಷ್ಟು ಮಾಹಿತಿನ ಶೇರ್ ಮಾಡ್ತೇನೆ. ಯಾವುದಂದರೆ ಎಕ್ಸಾಮ್ನಲ್ಲಿ ಈಸಿಲಿ ಪಾಸ್ ಹೇಗೆ ಮಾಡ್ಕೋಬೇಕು ಮತ್ತು ಸ್ಕೋರ್ ಮಾಡಲಿಕ್ಕೆ ಎಲ್ಲ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಫಸ್ಟ್ ನಾನು ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಹೇಳ್ತೀನಿ. 3 ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಲಿಸ್ಟ್ ಮಾಡಿದ್ದೀನಿ. ನಂಬರ್ ಆಫ್ ರಿಪಿಟೇಷನ್ ಮತ್ತು 1 ಮಾರ್ಕ್ ಕ್ವಶನ್ ವಿತ್ ಆನ್ಸರ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಟಿಪ್ಸ್ ಜೊತೆಗೆ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಸೊ ಇಲ್ಲಿ ನೋಡ್ಬೋದು 3 ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ DT ವೆಬ್ಸೈಟ್ನಲ್ಲಿ ಹೋಗಿ ಸಿಲೆಬಸ್ದಲ್ಲಿ ಸಿಲೆಬಸ್ ಜೊತೆಗೆ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಫಸ್ಟ್ ಪ್ರಿಂಟ್ ತೊಗೊಳ್ರಿ, ಜೆರಾಕ್ಸ್ ತೊಗೊಂಡು ಅದರದ್ದು ಕಾಪಿ ಇಟ್ಟುಕೊಂಡು ನೀವು ಎಕ್ಸಾಮ್ ಪ್ರಿಪೇರ್ ಮಾಡಬೇಕಾಗ್ತೈತಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಯಾವ ಅಂತಂತೇಳಿ ಎಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ಹೇಳಿ ತಿಳ್ಕೊಳ್ರಿ. ಓಕೆ, ಸೊ ಇದು ನಿಮಗೆ ಸಿಲೆಬಸ್ ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ ಶೇರ್ ಮಾಡಿದೆ. ಫಸ್ಟ್ ಬ್ಲೂ ಪ್ರಿಂಟ್ ಅಂತಿದೆ ನೋಡ್ರಿ. ಇದರಲ್ಲಿ ಎಲ್ಲ COs ಯಾವೆಲ್ಲ COs ಬರ್ತಾವ ಅಂತ ಹೇಳಿ ಕೊಟ್ಟಿದ್ದಾರೆ. ಟೋಟಲ್ 5 COsಗೆ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾರ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ವೇಟೇಜ್ ಇದೆ ನೋಡ್ರಿ. ಸೊ ಆಲ್ಮೋಸ್ಟ್ ಎಲ್ಲ COsಗೂ ಈಕ್ವಲ್ ವೇಟೇಜ್ ಐತಿ. ಸೊ ನೀವು ಜಸ್ಟ್ ಪಾಸ್ ಆಗ್ಬೇಕಂತನೋರು ಫಸ್ಟ್ ತ್ರೀ ಅಂದರೆ ಫಸ್ಟ್ 3 ಯೂನಿಟ್ಸ್ ಕಂಪಲ್ಸರಿ ಫಸ್ಟ್ 3 ಯೂನಿಟ್ಸ್ ಪರ್ಫೆಕ್ಟ್ ಮಾಡ್ಕೊಡ್ರಿ. ಇರದೇ ಹೋದರೆ ಲಾಸ್ಟ್ 3 ಯೂನಿಟ್ಸ್ ಅಂದರೆ ಫಸ್ಟ್ 3 ಯೂನಿಟ್ಸ್ ಅಂದರೆ ಯೂನಿಟ್ 1, 2, 3 ಅಂದರೆ CO1, CO2, CO3 ಪರ್ಫೆಕ್ಟ್ ಮಾಡ್ಕೊಡ್ರಿ. ಇಲ್ಲಪ್ಪ CO3, CO4, CO5 ಆದರೂ ಪರ್ಫೆಕ್ಟ್ ಮಾಡ್ಕೊಡ್ರಿ. ಇಷ್ಟು ಪರ್ಫೆಕ್ಟ್ ಮಾಡ್ಕೊಡ್ರಿ, ಆರಾಮ್ಸೆ ನೀವು ಪಾಸ್ ಮಾಡ್ಕೋಬೋದು. ಇಲ್ಲಪ್ಪ ನಾನು ಸ್ಕೋರ್ ಮಾಡಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕಂದ್ರೆ ಎಲ್ಲ ಯೂನಿಟ್ಸ್ CO1 to CO5 ಎಲ್ಲ ಯೂನಿಟ್ಸ್ದು ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡ್ಕೋಬೇಕಾಗ್ತೈತಿ. ಸೊ ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಫಸ್ಟ್ ತಿಳ್ಕೊಡ್ರಿ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂದರೆ ಫಸ್ಟ್ 1 ಮಾರ್ಕ್ ಕ್ವಶನ್ ಇರ್ತಾವೆ, ಟೋಟಲ್ 20 ಮಾರ್ಕ್ಸ್ದು. ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ, ಆಮೇಲೆ 3 ಮಾರ್ಕ್ಸ್ ಕ್ವಶನ್ಸ್, ಮತ್ತು 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ. ಸೊ 2, 3, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ದಲ್ಲಿ ಚಾಯ್ಸಸ್ ಇರ್ತಾವೆ. 1 ಮಾರ್ಕ್ಸಿಗೆ ಏನು ಚಾಯ್ಸಸ್ ಇರೋಂಗಿಲ್ಲ. ಅದಕ್ಕೆ ನೀವು ಎಲ್ಲ 3 ಕ್ವಶನ್ ಪೇಪರ್ ಅಟ್ಲೀಸ್ಟ್ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪಾಸ್ ಮಾಡ್ಕೊಳ್ಳಿಕ್ಕೆ ಕಾನ್ಫಿಡೆನ್ಸ್ ಸಿಗ್ತೈತಿ ಮತ್ತು ಸ್ಕೋರ್ ಮಾಡ್ಲಿಕ್ಕೂ ಇನ್ನೂ ಜಾಸ್ತಿ ಕಾನ್ಫಿಡೆನ್ಸ್ ಸಿಗ್ತೈತಿ. ಸೊ ಇದು ಜಸ್ಟ್ ನಾನು ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವು 3 ಮಾಡೆಲ್ ಕ್ವಶನ್ ಪೇಪರ್ದಿಂದನೇ ಅವರು ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಕೊಡ್ತಾರೆ. ಇವು 3 ಕ್ವಶನ್ ಪೇಪರ್ದಲ್ಲಿ ಇರುವಂತಹ ಕ್ವಶನ್ಸ್ ನೀವು ಪ್ರಿಪೇರ್ ಮಾಡಿಕೊಂಡ್ರೆ ಫೈನಲ್ ಎಕ್ಸಾಮ್ ಆರಾಮ್ಸೆ ಪಾಸ್ ಆಗ್ತೀರಿ. ಅದಕ್ಕೆ ನೀವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಕೊಂಡು ಇದರದ್ದು ಇಟ್ಕೊಂಡು ಈ ಮಾಡೆಲ್ ಕ್ವಶನ್ ಪೇಪರ್ ಇಟ್ಕೊಂಡೇ ನೀವು ಪ್ರಿಪೇರ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ನಾನು ನಿಮಗೆ ಇಂಪಾರ್ಟೆಂಟ್ ಮಾಡೆಲ್ ಕ್ವಶನ್ ಪೇಪರ್ ಪ್ರಕಾರ ಇಂಪಾರ್ಟೆಂಟ್ ಕ್ವಶನ್ಸ್ ಯೂನಿಟ್ ವೈಸ್ ಮತ್ತು ನಂಬರ್ ಆಫ್ ರಿಪಿಟೇಷನ್ಸ್ ಮಾರ್ಕ್ ವೈಸ್ ಎಲ್ಲನೂ ನಾನು ಲಿಸ್ಟ್ ಮಾಡಿದ್ದೀನಿ. ಜಸ್ಟ್ ನಾನು ಟೇಬಲ್ ತೋರಿಸ್ತೀನಿ ನಿಮಗೆ, ಅದು ನಿಮಗೆ ಹೆಲ್ಪ್ ಆಗ್ತೈತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ. ಓಕೆ 3 ಮಾಡೆಲ್ ಕ್ವಶನ್ ಪೇಪರ್ ರೆಫರ್ ಮಾಡಿ ನಾನು ಸೆಪ್ರೇಟಾಗಿ ಯೂನಿಟ್ ವೈಸ್ 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಕ್ವಶನ್ಸ್ ಲಿಸ್ಟ್ ಮಾಡಿದ್ದೀನಿ. ಇಲ್ಲಿ ಇದು ಯೂನಿಟ್ ವೈಸ್ ಇರೋದ್ರಿಂದ ನಿಮಗೆ ಎಕ್ಸಾಮಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತೈತಿ. ಮತ್ತು ಇಲ್ಲಿ ಮೋಸ್ಟ್ ರಿಪೀಟೆಡ್ 2 ಟೈಮ್ಸ್ ರಿಪೀಟ್ ಆಗಿದ್ದು ಮಾತ್ರ ಪಕ್ಕಾ ಮಾಡ್ಕೊಡ್ರಿ. ನೀವು ರಿಪೀಟೆಡ್ ಆಗಿದ್ದು ಕ್ವಶನ್ಸ್ ಮಾತ್ರ ಮಿಸ್ ಮಾಡಲಾರ್ದೆ ಪರ್ಫೆಕ್ಟ್ ಮಾಡಿಕೊಡ್ರಿ. ಮತ್ತು ಇಲ್ಲಿ ನಾರ್ಮಲಿ ಈ ಸಬ್ಜೆಕ್ಟ್ನಲ್ಲಿ ಯಾವುದೂ ಜಾಸ್ತಿ ರಿಪೀಟ್ ಆಗಿಲ್ಲ, ಎಲ್ಲ ಕ್ವಶನ್ಸ್ನು ಕವರ್ ಆಗಿದ್ದಿದೆ. ಆದರೆ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಯೂನಿಟ್ ವೈಸ್ ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಸ್ಲೋಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಪ್ರಿಪ್ರೇಷನ್ ಮಾಡಿಕೊಡ್ರಿ. ಯೂನಿಟ್ 3 ನೋಡಿದ್ದು ಲೂಪ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಸ್ಟ್ರಿಂಗ್ ಫಾರ್ಮ್ಯಾಟಿಂಗ್ ಅಂತಿದೆಲ್ಲ. ನೆಕ್ಸ್ಟ್ ಯೂನಿಟ್ 4,
Unit 5. ಓಕೆ. ಸೊ ಇನ್ನೊಂದು ನಾನು ನಿಮಗೆ ಹೇಳಬೇಕಂದ್ರೆ 5 ಮತ್ತು 10 ಮಾರ್ಕ್ಸ್ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ಲಿಂದನೇ ರೆಫರ್ ಮಾಡಿರಿ. ಇಲ್ಲಿ ಜಸ್ಟ್ ಶಾರ್ಟ್ ಆಗಿದೆ, ನೀವು ಡಿಟೇಲ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ದಿಂದ ರೆಫರ್ ಮಾಡಿನೇ ಸಾಲ್ವ್ ಮಾಡಬೇಕು. ಇಲ್ಲಿ ಟಿಪ್ಸ್ ಹೌ ಟು ಪಾಸ್ ಈಸಿಲಿ ಆ್ಯಂಡ್ ಸ್ಕೋರ್ ಈಸಿಲಿ, ಎಕ್ಸಾಮ್ನಲ್ಲಿ ಈಸಿಲಿ ಹೇಗೆ ಪಾಸ್ ಮಾಡ್ಕೋಬೇಕು, ಅಷ್ಟೇ ಅಲ್ಲದೆ ಸ್ಕೋರ್ ಹೇಗೆ ಮಾಡ್ಬೇಕಂತ ಹೇಳಿ ಟಿಪ್ಸ್ ಲಿಸ್ಟ್ ಮಾಡಿದ್ದಿದೆ. ಜಸ್ಟ್ ನೀವು ನೋಡ್ಕೊಂಡಿದ್ರೆ ಇದು ನಿಮ್ಗೆ ಭಾಳ ಹೆಲ್ಪ್ ಆಗ್ತೈತೆ ಎಕ್ಸಾಮ್ ಪ್ರಿಪ್ರೇಷನ್ಗೆ. ಸ್ಟಡಿ ರಿಪೀಟೆಡ್ ಕ್ವಶನ್ಸ್ ಯಾವುದಾದ್ರೂ ಇದ್ದರೆ ಅದನ್ನು ಫಸ್ಟ್ ಸ್ಟಡಿ ಮಾಡಿಕೊಡ್ರಿ. ಆಮೇಲೆ ಪ್ರಾಕ್ಟೀಸ್ ಆಲ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಪ್ರೋಗ್ರಾಮ್ಸ್ ರೆಗ್ಯುಲರ್ಲಿ ಬೈ ರೈಟಿಂಗ್ ಕೋಡ್ ಮ್ಯಾನ್ಯುವಲಿ. ಸೊ ರೈಟಿಂಗ್ ಕೋಡ್ ಪ್ರೋಗ್ರಾಮ್ ಬರೋದು ನೀವು ಪ್ರಾಕ್ಟೀಸ್ ಮಾಡಬೇಕು. ಎಸ್ಪೆಷಲಿ 5 ಮಾರ್ಕ್ಸ್ ಕ್ವಶನ್ಸ್, 10 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ಜಾಸ್ತಿ ಮಾರ್ಕ್ಸ್ ಫೆಚ್ ಮಾಡ್ತಾವೆ. ನೆಕ್ಸ್ಟ್, ಫೋಕಸ್ ಆನ್ ಪೈಥಾನ್ ಸಿಂಟ್ಯಾಕ್ಸ್, ಲೂಪ್ಸ್, ಫಂಕ್ಷನ್ಸ್, ಡಿಬಗಿಂಗ್ ಆ್ಯಂಡ್ ಮಾಡೆಲ್ಸ್ ಆಸ್ ದೇ ಆರ್ ಫ್ರೀಕ್ವೆಂಟ್ಲಿ ಆಸ್ಡ್. ಸೊ ಯಾವ ಟಾಪಿಕ್ಸ್ ಜಾಸ್ತಿ ಸಲ ಕೇಳ್ತಾರೆ ನೋಡ್ರಿ, ಸಿಂಟ್ಯಾಕ್ಸ್, ಲೂಪ್ಸ್, ಫಂಕ್ಷನ್ಸ್, ಡಿಬಗಿಂಗ್ ಮತ್ತು ಮಾಡೆಲ್ಸ್, ಈ ಟಾಪಿಕ್ಸ್ ಮೇಲೆ ಎಲ್ಲ ಕ್ವಶನ್ಸು ಪರ್ಫೆಕ್ಟ್ ಮಾಡಿಕೊಡಿ. ನೆಕ್ಸ್ಟ್, ಪ್ರಿಪೇರ್ ಡೆಫಿನೇಷನ್ಸ್ ಆ್ಯಂಡ್ ಡಿಫರೆನ್ಸಸ್ ಫಾರ್ ಆಲ್ 2 and 3 ಮಾರ್ಕ್ ಕ್ವಶನ್ಸ್. ರೈಟ್ ಆನ್ಸರ್ಸ್ ನೀಟ್ಲಿ ವಿತ್ ಪ್ರಾಪರ್ ಇಂಡೆಂಟೇಷನ್ ಫಾರ್ ಪೈಥಾನ್ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ ಮಾತ್ರ ಪ್ರಾಪರ್ ಇಂಡೆಂಟೇಷನ್ ಹಾಕಿ ಬರೀಬೇಕು, ಸುಮ್ಮನೆ ಎಲ್ಲೇ ಸ್ಟಾರ್ಟ್ ಮಾಡೋ ಎಲ್ಲೇ ಎಂಡ್ ಮಾಡೋದಲ್ಲ. ಓಕೆ. ನೆಕ್ಸ್ಟ್, ಪ್ರಾಕ್ಟೀಸ್ ಫ್ಲೋ ಚಾರ್ಟ್, ಅಲ್ಗಾರಿದಮ್ ಥಿಂಕಿಂಗ್ ಆ್ಯಂಡ್ ಕಂಪ್ಯೂಟೇಷನಲ್ ಥಿಂಕಿಂಗ್ ಎಕ್ಸಾಂಪಲ್ಸ್. ಸೊ ಎಕ್ಸಾಂಪಲ್ಸ್ ಕೊಡ್ತಾರೆ ನಿಮಗೆ ಬರೀಲಿಕ್ಕೆ, ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೊಟ್ಟು ಪ್ರೋಗ್ರಾಮ್ ಬರಲಿಕ್ಕೆ ಆ ಥರ ಇವನ್ ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್, ರಿವೈಸ್, ಯಾವ್ದು ರಿವೈಸ್ ಮಾಡ್ಬೇಕಂತ ಹೇಳಿನೂ ಕೊಟ್ಟಿದ್ದಾರೆ ನೋಡ್ರಿ. ರಿವೈಸ್ ಸ್ಟ್ರಿಂಗ್ ಫಾರ್ಮ್ಯಾಟಿಂಗ್ ಮೆಥಡ್ಸ್, ಲೂಪ್ಸ್, ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಫಂಕ್ಷನ್ಸ್ ಡೈಲಿ. ನೆಕ್ಸ್ಟ್, ಫಾರ್ ಪ್ರೋಗ್ರಾಮಿಂಗ್ ಕ್ವೆಶನ್ಸ್ ಇನ್ಕ್ಲೂಡ್ ಕಮೆಂಟ್ಸ್ ಆ್ಯಂಡ್ ಪ್ರಾಪರ್ ವೇರಿಯೇಬಲ್ ನೇಮ್ಸ್ ಟು ಸ್ಕೋರ್ ಮೋರ್ ಮಾರ್ಕ್ಸ್. ಸೊ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಪ್ರೋಗ್ರಾಮಿಂಗ್ ಕ್ವಶನ್ದಲ್ಲಿ ಕಮೆಂಟ್ಸ್ ಹಾಕಿ ಬರೀರಿ ಮತ್ತು ಪ್ರಾಪರ್ ವೇರಿಯೇಬಲ್ ನೇಮ್ಸ್ ನೀವು ಯೂಸ್ ಮಾಡಬೇಕಾಗ್ತೈತಿ. ನೆಕ್ಸ್ಟ್, ಸಾಲ್ವ್ ಆಲ್ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಕಂಪ್ಲೀಟ್ಲಿ. ಸೊ 3 ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ನ ತೋರಿಸಿದ್ನಲ್ಲ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಹಾಕ್ಕೊಂಡು ಅವೆಲ್ಲ ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟ್, ಫೈನಲ್ ಎಕ್ಸಾಮಿಗೆ ಚೆನ್ನಾಗಿ ಪ್ರಿಪೇರ್ ಆಗಬೇಕಂದ್ರೆ ಇವು 3 ಕ್ವಶನ್ ಪೇಪರ್ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಔಟ್ ಆಫ್ ದೆಮ್ ಒಂದು 3 ಯೂನಿಟ್ಸ್, ಇಲ್ಲಿ ನಾನು ಲಿಸ್ಟ್ ಮಾಡಿದ್ದಿಲ್ಲ ಟೇಬಲ್, 3 ಯೂನಿಟ್ಸ್ ಅದು ನೀವು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಆರಾಮ್ಸೆ ಪಾಸ್ ಆಗ್ತೀರಿ. ಪಾಸ್ ಅಷ್ಟೇ ಅಲ್ಲದೆ ನೀವು ಸ್ಕೋರು ಮಾಡ್ತೀರಿ ಅಂತಂತ ನಾನು ಹೇಳ್ಬೋದು. ಇದ್ರ ಜೊತೆಗೆ ಮ್ಯಾನೇಜ್ ಎಕ್ಸಾಮ್ ಟೈಮ್ ಪ್ರಾಪರ್ಲಿ. ಸೊ ಎಕ್ಸಾಮ್ನಲ್ಲಿ ಬೇಗ ಯಾವ್ದು ಬರೆದು ಮುಗಿಸ್ಬೇಕಂದ್ರೆ 2 ಮತ್ತು 3 ಮಾರ್ಕ್ಸ್ ಕ್ವಶನ್ಸ್ ಕ್ವಿಕ್ಕಾಗಿ ಬರೆದು ಮುಗಿಸ್ರಿ. ಬಿಕಾಸ್ ಯು ನೀಡ್ ಮೋರ್ ಟೈಮ್ ಫಾರ್ 10 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ಸ್ಗೆ ಜಾಸ್ತಿ ಟೈಮ್ ಕೊಡಬೇಕಾಗ್ತೈತಿ. ಸೊ ಸರಿಯಾಗಿ ಟೈಮಿಂಗ್ ಮೇಂಟೈನ್ ಮಾಡಿರಿ. 100 ಮಾರ್ಕ್ಸನ್ನು ಎಲ್ಲಾನು ಟಚ್ ಮಾಡುವಂಗೆ ವಿತಿನ್ 3 hours. ಓಕೆ, ವಿತಿನ್ 3 hours 100 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಾನು ಟಚ್ ಮಾಡುವಂಗೆ ಟೈಮ್ ಮ್ಯಾನೇಜ್ ಮಾಡಿರಿ. ಓಕೆ. ಸೊ ಇದ್ರ ಜೊತೆಗೆ ನಾನು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ 1 ಮಾರ್ಕ್ ಕ್ವಶನ್ನ ಸೆಪ್ರೇಟಾಗಿ ಆನ್ಸರ್ಸ್ ಇದ್ದದ್ದು ನಾನು ಟೇಬಲ್ ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ. ಸೊ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ 1 ಮಾರ್ಕ್ ಕ್ವಶನ್ಸ್ ಯಾವುದಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಟೋಟಲ್ 20 ಮಾರ್ಕ್ಸ್ ಕ್ವಶನ್ಸ್ ಈಚ್ ಮಾಡೆಲ್ ಕ್ವಶನ್ ಪೇಪರ್ದು ವಿತ್ ಆನ್ಸರ್ ಇಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇದು ನಿಮಗೆ ಹೆಲ್ಪ್ ಆಗ್ಬೋದು ಎಕ್ಸಾಮಿಗೆ. ಓಕೆ, ಇದನ್ನ ಒಂದ್ಸಲ ನೋಡಿಕೊಂಡು ಅಟ್ಲೀಸ್ಟ್ ಇಷ್ಟು ಕ್ವಶನ್ಸ್ ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಆರಾಮ್ಸೆ ನೀವು 20 ಮಾರ್ಕ್ಸ್ ಸ್ಕೋರ್ ಮಾಡ್ತೀರಿ. ಓಕೆ, ಮಿನಿಮಮ್ 20 ಮಾರ್ಕ್ಸ್ ಪಕ್ಕ ನಿಮಗೆ ಸಿಗ್ತೈತಿ. ಸೊ ಔಟ್ ಆಫ್ ದೀಸ್ ಕ್ವಶನ್ಸ್ ಓನ್ಲಿ ದೇ ವಿಲ್ ಬಿ ಆಸ್ಕಿಂಗ್ ದ ಫೈನಲ್ ಎಕ್ಸಾಮ್. ಓಕೆ, ಜಸ್ಟ್ ನಾನು ಸ್ಲೋಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ, ನೀವು ಸ್ಕ್ರೀನ್ಶಾಟ್ ತೊಗೊಳ್ರಿ ಇದ್ರದ್ದು. ಓಕೆ, ಸೊ ಇವು 1 ಮಾರ್ಕ್ ಕ್ವಶನ್ಸ್ ವಿತ್ ಆನ್ಸರ್ಸ್, ಉಳಿದು 2 ಮತ್ತು 3, 5 ಮತ್ತು 10 ಮಾರ್ಕ್ಸ್ ಕ್ವಶನ್ಸದು ನಾನು ಆಗಲೇ ನಿಮಗೆ ಟೇಬಲ್ನಲ್ಲಿ ಹಾಕಿ ಶೇರ್ ಮಾಡಿದ್ದೀನಿ. ಸೊ ಇವೆಲ್ಲ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿರಿ. ಇಲ್ಲಪ್ಪ ನನಗೆ ಟೈಮ್ ಇಲ್ಲ, ನಾನು ಜಸ್ಟ್ ಪಾಸ್ ಆಗಬೇಕಂತಂದರೆ ನಾನು ಈಗಲೇ ಹೇಳಿದ ಪ್ರಕಾರ ಯೂನಿಟ್ 1, 2, 3 ಆದರೂ ನೀವು ಪರ್ಫೆಕ್ಟ್ ಮಾಡಿಕೊಡಿ. ಅಟ್ಲೀಸ್ಟ್ 3 ಯೂನಿಟ್ಸ್, ಯೂನಿಟ್ 1, 2, 3
ಇವು 3 ನೀವು ಪರ್ಫೆಕ್ಟ್ ಮಾಡಿಕೊಂಡ್ರೆ ಆರಾಮ್ಸೆ ಪಾಸ್ ಆಗ್ತೀರಿ. ಸ್ಕೋರ್ ಮಾಡಬೇಕಂದ್ರೆ ಆಲ್ ಯೂನಿಟ್ಸ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ಇಲ್ಲಿ ಶೇರ್ ಮಾಡಿದನಲ್ಲ ಅವನ್ನೆಲ್ಲನೂ ನೀವು ಪ್ರಾಕ್ಟೀಸ್ ಮಾಡಿರಿ. ಮಾಡೆಲ್ ಕ್ವೆಶನ್ ಪೇಪರ್ ರೆಫರ್ ಮಾಡಿನೇ ಪ್ರಾಕ್ಟೀಸ್ ಮಾಡಿರಿ. ಇದು ನಿಮಗೆ ಸ್ಕೋರ್ ಮಾಡಲಿಕ್ಕೂ ಹೆಲ್ಪ್ ಆಗ್ತೈತೆ. ಆರಾಮ್ಸೆ ನೀವು 80 ಮೇಲೂ ಸ್ಕೋರ್ ಮಾಡ್ಬೋದು. 80% ಜಾಸ್ತಿ ನೀವು ಮಾರ್ಕ್ಸ್ ತೊಗೊಳ್ತೀರ ಅಂತ ಹೇಳಿ ನಾನು ಗ್ಯಾರಂಟಿ ಕೊಡ್ತಾ ನಿಮಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್ ಡಿಯರ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.